ಇನ್ನು ನಿನ್ನೆ ಕಾಂಗ್ರೆಸ್ನ ರಾಜೀವ್ ಗೌಡ ಅಲ್ಲಿನ ಪೌರಾಯುಕ್ತೆ ಒಬ್ಬರಿಗೆ ಧಮಕಿ ಹಾಕಿದಂತ ವಿಚಾರ ಇತ್ತಲ್ಲ, ಈ ವಿಚಾರ ಕಾಂಗ್ರೆಸ್ಗೆ ಬಹಳ ಮುಜುಗರ ತಂದಿಡ್ತಾ ಇದೆ. ಈಗ ಇದೇ ರಾಜೀವ್ ಗೌಡಗೆ ಅಂತೂ ಕೆಪಿಸಿಸಿ ಒಂದು ನೋಟಿಸ್ ಅಂತೂ ಕೊಟ್ಟಿದೆ. ಯಾಕಂತೂ ಅಂತ ಹೇಳ್ತಾ ಇದೀವಿ ಅಂತ ಅಂದ್ರೆ, ಈ ಚಿಲ್ಡ್ರೆ ವಿಷಯ ಎಲ್ಲ ಮಾತಾಡಕ್ಕಿದಲ್ಲ ವೇದಿಕೆ. ಏನಾದ್ರೂ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಬಿಡಿ. ಇದು ಖುದ್ದು DCM ಮಾಡ್ತಾ ಇದ್ದಂತ ಮಾತು. ಕ್ಷುಲ್ಲಕ ವಿಷಯ, ಸಣ್ಣ ವಿಷಯ ಅನ್ನುವಂತ ರೀತಿಯಾಗಿ DCM ಮಾತನಾಡ್ತಾ ಇದ್ರು. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಅವರು ಆಡದಂತ ಮಾತು, ಬಳಸಿದಂತ ಪದಗಳು, ಇದು ಆ ಮಾತು ಕೇಳ್ತಾ ಇದ್ರೆ ಸಿಟ್ಟು ಬರ್ತಾ ಇತ್ತು. ಇನ್ನು ಆ ಆಯುಕ್ತೆಗೆ ಹೇಗಾಗಿರ್ಬೇಡ. ಹಾಗಾಗಿನೇ ಅಧಿಕಾರಿಗಳ ಈ ಮನೋಸ್ಥೈರ್ಯ ಕುಂದಿಸುವಂತ ಕೆಲಸ. ನಮ್ಗಂತ ಅಧಿಕಾರಿಗಳು ಎಲ್ಲರೂ ಏನ್ ಬಹಳ ಸಾಚ ಅಂತ ಅಲ್ಲ. ಅವ್ರು ಜನರಿಗೆ ಸ್ಪಂದಿಸುವಂತ ರೀತಿ ನೋಡಿದ್ರೆ ಅದು ಕೆಲವೊಂದು ಸಂದರ್ಭದಲ್ಲಿ ಅಷ್ಟು ಸಿಟ್ಟು ಬರುತ್ತೆ. ಆದ್ರೆ ಇಲ್ಲಿ ವಿಷಯ ಏನು ಅನ್ನೋದನ್ನ ನೋಡ್ಬೇಕಲ್ವಾ. ವಿಷಯ ಅಂತ ಅಂದ್ರೆ ಒಂದು ಬ್ಯಾನರ್ ಅನ್ನ ರೋಡ್ ಮಧ್ಯ ಹಾಕಿದ್ರು, ಅದನ್ನ ತೆಗ್ಸಿದ್ದಾರೆ ಅಷ್ಟೇ, ಒಂದು ಬ್ಯಾನರ್. ಆ ಬ್ಯಾನರ್ ವಿಚಾರವಾಗಿ ಬೆಂಕಿ ಇಟ್ಬಿಡ್ತೀನಿ, ಬೆಳಗ್ಗೆನೆ ಏನೋ ನಮ್ಮ ಹುಡುಗರೆಲ್ಲ ಬರ್ತಾರೆ, ನೀವು ಕೆಲಸ ಮಾಡಿ ನೋಡೋಣ, ನಾಳೆಯಿಂದ ಹೆಂಗ್ ಕೆಲಸ ಮಾಡ್ತೀರಾ ನೋಡೋಣ, ಈ ರೀತಿಯಾದಂತಹ ಧಮಕಿಗಳಿತ್ತತ್ತ, ಅದು ಇಲ್ಲಿ ಚರ್ಚೆ ಕಾರಣ ಆಗಿದ್ದು, ಪ್ರಶ್ನೆ ಕಾರಣ ಆಗಿದ್ದು. ಹಾಗಾಗಿ ಕಾಂಗ್ರೆಸ್ ಅದನ್ನು ಬಹಳ ಸಣ್ಣ, ಆಮೇಲೆ ಈ ದ್ವೇಷ ಭಾಷಣ ಪ್ರತಿಬಂಧಕ ತಂದಿರೋದೇ ಇವರು. ನೀವು ಊರಿಗೆಲ್ಲ ನ್ಯಾಯ ಹೇಳ್ತಿರಲ್ಲ, ನೀವು ಮಾಡೋದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಜನ ಈ ವಿಚಾರವಾಗಿ. ಈಗಂತೂ ನೋಟಿಸ್ ಕೊಟ್ಟಿದ್ದಾರೆ, ಮುಂದೆ ಏನ್ ಕ್ರಮ ಅನ್ನೋದನ್ನ ನೋಡ್ಬೇಕಿದೆ. ಹೌದು, ರಾಜ್ಯ ಕಾಂಗ್ರೆಸ್ನ ಈ ಸಂಕ್ರಾಂತಿ ಸಂದರ್ಭದ ಬೆಳವಣಿಗೆ ಅನ್ನುವಂಥ ರೀತಿಯಾಗಿ ಏನು ಚರ್ಚೆಗಳಿತ್ತಲ್ಲ, ಅದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದಾ ಅಂತ ಚಾನ್ಸಸ್ ಇದೆ. ಅದು ಯಾಕೆ ಅನ್ನೋದು ನಿಮ್ಗೆ ಹೇಳ್ತೀವಿ. ಅದಕ್ಕಿಂತ ಮುನ್ನ ಈ ಶಿಡ್ಲಘಟ್ಟ ಪೌರಾಯುಕ್ತಕ್ಕೆ ಸಂಬಂಧಪಟ್ಟಾಗೆ ಧಮಕಿ ಹಾಕಿರೋ ವಿಚಾರ ಇದೆಯಲ್ಲ, ಕಾಂಗ್ರೆಸ್ ನಾಯಕರು ಈ ಕ್ಷಣಕ್ಕೂ ಇದನ್ನು ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ, ನಾಚಿಕೆ ಬಿಟ್ಟು. ಮತ್ತೊಂದು ಕಡೆ ಬಿಜೆಪಿ ಸಹಜವಾಗಿ ಅವರಿಗೊಂದು ಅಸ್ತ್ರ, ಆದರೆ ಇದನ್ನ ಸರ್ಕಾರದ ವಿರುದ್ಧವಾಗಿ ಇದನ್ನ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಿಜಕ್ಕೂ ಸಾಮರ್ಥ್ಯ ಇದೆಯಾ? ಅವ್ರು ಈ ವಿಷಯವನ್ನ ಹೇಗೆ ಕನ್ಸಿಡರ್ ಮಾಡಿದ್ದಾರೆ, ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದ್ದೀನಿ. ಎಲ್ಲ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರ ಚಪ್ಲಿಲಿ. ಹಂಗೆಲ್ಲ ಮಾತಾಡ್ಬೇಡಿ. ರಾಜೀವ್ ಗೌಡ ಇರಬಹುದು, ಯಾರೇ ಇರಬಹುದು, ಇಂಥ ಪ್ರಕರಣದಲ್ಲಿ ಒಂದು ಕಠಿಣವಾದಂತ ಕ್ರಮ ತೆಗೆದುಕೊಂಡ್ರೆ ನೋಬಡಿ ಅಬೌವ್ ದ ಲಾ. ನಿಮ್ ಪಕ್ಷದ ಪುಡಾರಿ ಇದನ್ನೆಲ್ಲ ಅವನು ಒದ್ದು ಒಳಗಾಗಿ ಕಾನೂನಾತ್ಮಕವಾಗಿ ಅವ್ರಿಗೇನು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಿದ್ಧ. ಕೇಳಿಸಿಕೊಳ್ಳೋದಕ್ಕೆ ಆಗದ ಪದಗಳು, ಸಹಿಸಿಕೊಳ್ಳಲು ಆಗದ ಗೂಂಡಾವರ್ತನೆ. ಕಾಂಗ್ರೆಸ್ನ ಪುಢಾರಿ ರಾಜಕಾರಣಿ ಒಬ್ಬ ಹೆಣ್ಣು ಮಗಳ ವಿರುದ್ಧ ಹೊಲಸು ನಾಲಗೆ ಹರಿಬಿಟ್ಟಿದ್ದ. ಅಕ್ರಮವಾಗಿ ಕಟ್ಟಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಪೌರಾಯುಕ್ತೆ ಅಮೃತಾಗೆ ಬೆದರಿಕೆ ಹಾಕಿದ್ದ. ಆದ್ರೆ ಇವನ ಈ ಕೃತ್ಯಕ್ಕೆ ಇವನಂತೆ ಪಕ್ಷದ ಸಚಿವರು ಏನ್ ಹೇಳ್ತಾರೆ ಕೇಳಿ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು. ನೋಡಿ, ಬೆಂಕಿ ಹಚ್ತೀನಿ ಎಂದವನು ಸೌಮ್ಯ ಸ್ವಭಾವದವನಂತೆ, ದಂಗೆ ಎಬ್ಬಿಸ್ತೀನಿ ಅಂದವನು ಸೌಮ್ಯ ಸ್ವಭಾವದನಂತೆ, ಚಪ್ಲೇಲಿ ಹೊಡಿಸ್ತೀನಿ ಅಂದವನು ಸೌಮ್ಯ ಸ್ವಭಾವದವನಂತೆ. ಇದು ಸಚಿವ KH ಮುನಿಯಪ್ಪ ಕೊಡ್ತಿರೋ ಸಮರ್ಥನೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗ್ಬಾರ್ದಾಗಿ ನನಗೆ ಆಶ್ಚರ್ಯ ಅಂತ. ಈ ರೀತಿ ಎಮೋಷನ್ ಆಗ್ಬಾರ್ದು. ತುಂಬಾ ಪೊಲೈಟ್ ಆಗಿ ರಾಜೀವ್ನ ಸಮರ್ಥನೆಗಿಳಿದ ನಾಯಕರು ನೋಡಬೇಕಾದ ಸ್ಟೋರಿ ಸಾಕಷ್ಟಿವೆ. ಈ ರಾಜೀವ್ ಗೌಡನ ದರ್ಪ ದಬ್ಬಾಳಿಕೆ ಬರೀ ಪೌರಾಯುಕ್ತೆ ಮೇಲಷ್ಟೇ ಅಲ್ಲ, ಇನ್ನೂ ಕೆಲವು ಅಧಿಕಾರಿಗಳು ಕೂಡ ಈತನ ಬೆದರಿಕೆಗೆ ತುತ್ತಾಗಿದ್ದಾರೆ. ಇವರನ್ನ ನೋಡಿ, ಇವರು ಶಿಡ್ಲಘಟ್ಟದ ತಹಶೀಲ್ದಾರ್ ಗಗನ ಸಿಂಧು. ಈ ತಹಶೀಲ್ದಾರ್ಗೆ ಕೂಡ ರಾಜೀವ್ ಏಕವಚನದಲ್ಲಿ ನಿಂದಿಸಿದ್ನಂತೆ. ಮತ್ತೊಂದ್ ಕಡೆ TV9ಗೆ ಕರೆ ಮಾಡಿದ್ದ PDO ಒಬ್ರು ಈತನ ದಬ್ಬಾಳಿಕೆ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ಶಾಸಕರಿಗಿಂತ KPCC ಸಂಯೋಜಕ ಹುದ್ದೆ ದೊಡ್ಡದು ಅಂತ ಕಿರುಕುಳ ಕೊಟ್ಟ ಬಗ್ಗೆ ಮಾತನಾಡಿದ್ರು. ಇನ್ನು ರಾಜೀವ್ ಗೌಡ ವರ್ತನೆಯನ್ನ ಬಿಜೆಪಿ JDS ನಾಯಕರು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ HDK, ಸರ್ಕಾರ ಕ್ರಮ ಕೈಗೊಂಡ್ರೆ ಇಂತಹ ಘಟನೆ ಮರುಕಳಿಸಲ್ಲ ಅಂದ್ರೆ ರಾಜೀವ್ ಗೌಡನ ಬಂಧನಕ್ಕೆ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಈಗ ಯಾರೇ ತಪ್ಪು ಮಾಡಲಿ, ನಾನು ನೆನ್ನೆನೂ ಸಹ ಹೇಳಿದ್ದೀನಿ, ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂತ ತೀರ್ಮಾನವನ್ನ ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ ಪಕ್ಷದ ಪುಡಾರಿ ಇದನ್ನೆಲ್ಲ
ಅವನು ಒದ್ದು ಒಳಗಾಕಿ. ಯಾವನು ಪೋಸ್ಟ್ ಹಾಕಿದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಸಚಿವ ಕೆಎಚ್ ಮುನಿಯಪ್ಪ ರಾಜೀವ್ ಗೌಡನ ಸ್ವಭಾವವನ್ನ ಸೌಮ್ಯ ಅಂತ ಕರೆದ್ರೆ, ಮತ್ತೊಂದ್ ಕಡೆ ಪ್ರಿಯಾಂಕ್ ಖರ್ಗೆ ರಾಜೀವ್ ಗೌಡನ ನಡೆ ಖಂಡಿಸಿದ್ದಾರೆ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿ ಇರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಟೌನ್ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ಒಂದು ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ನೀಡಿದ ದೂರು, ಮತ್ತೊಂದು ಶಾಸಕ ರವಿಕುಮಾರ್ ಪರ ಜೆಡಿಎಸ್ ಕೊಟ್ಟ ದೂರು. ಈ ನಡುವೆ ರಾಜೀವ್ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ. ಇವನಿಗಾಗಿ ಪೊಲೀಸರು ಕೆಂಪೇಗೌಡ ವಿಮಾನ ನಿಲ್ದಾಣ, ಫಾರ್ಮ್ ಹೌಸ್, ಬೆಂಗಳೂರಿನ ಮನೆ ಮತ್ತು ಆತ್ಮೀಯರ ಮನೆಗಳಲ್ಲಿ ಶೋಧ ನಡೆಸಿದ್ದಾರೆ. ರಾಜೀವ್ ಗೌಡನನ್ನ ಬಂಧಿಸದೇ ಇದ್ರೆ ಶಿಡ್ಲಘಟ್ಟ ಬಂದ್ ಮಾಡೋದಾಗಿ ಜಿಲ್ಲಾ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಾಂಗ್ರೆಸ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ರಾಜ್ಯ ನೋಡ್ತಾ ಇದೆ, ಇವತ್ತು ದೇಶ ನೋಡ್ತಾ ಇದೆ. ಶಿಡ್ಲಘಟ್ಟ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿರ್ತಕ್ಕಂಥದ್ದು ಖಂಡನೀಯ. ಒಬ್ಬ ಹೆಣ್ಮಗಳನ್ನ ಗೌರವ ಕೊಡೋದು ಕಲಿಬೇಕು. ಇವತ್ತು ಇವ್ರಿಗೆ ಯಾವುದೇ ಕಾರಣಕ್ಕೆ ಈಗ ಕಾನೂನಾತ್ಮಕವಾಗಿ ಅವ್ರಿಗೇನು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಿದ್ಧ. ರಾಜೀವ್ ಗೌಡನ ಪುಂಡಾಟದ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಬೆದರಿಕೆ ಆಡಿಯೋ ಪ್ರಸಾರವಾಗ್ತಿದ್ದಂತೆ ರಾಜೀವ್ ಸಂಧಾನಕ್ಕೆ ಯತ್ನಿಸಿದ್ದಾನಂತೆ. ಸಂಬಂಧಿಕರು ಹಾಗೂ ಪ್ರಭಾವಿ ಗುತ್ತಿಗೆದಾರರ ಮೂಲಕ ಪೌರಾಯುಕ್ತೆ ಅಮೃತಾ ಗೌಡ ಜೊತೆಗೆ ರಾಜಿಗೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಬಯಲಾಗಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ. ಈಗ ತಾನೇ ಹೇಳಿದಾಗೆ ಕೆಪಿಸಿಸಿಯಿಂದ ನೋಟಿಸ್ ಅನ್ನ ಕೊಡ್ಲಾಗಿದೆ. ಹಾಗಾದ್ರೆ ಆ ನೋಟಿಸ್ ಅಲ್ಲಿ ಏನಿದೆ ಬನ್ನಿ ನಿಮ್ಗೆ ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಆ ನೋಟಿಸ್ನ ಪ್ರತಿ ಕೂಡ TV9ಗೆ ಲಭ್ಯ ಆಗಿದೆ. ನಾವು ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಖಾಸಗಿ ಕಾರ್ಯಕ್ರಮದ ಸಭೆಯೊಂದಕ್ಕೆ ಸಂಬಂಧಪಟ್ಟಾಗೆ ತಾವುಗಳು ಬ್ಯಾನರ್ಗಳನ್ನ ನಗರಸಭೆ ವ್ಯಾಪ್ತಿಯಲ್ಲಿ ಹಾಕಿರೋದ್ರ ಬಗ್ಗೆ ಸದರಿ ನಗರಸಭೆ ಪೌರಾಯುಕ್ತರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸುವಾಗ ವ್ಯಕ್ತಿಗತ ನಿಂದನೆ ಮಾಡಿ ಕೆಟ್ಟ ಪದಗಳನ್ನ ಉಪಯೋಗಿಸಿ ನಿಂದನೆ ಮಾಡಿರುವ ವಿಷಯಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿದೆ. ತಮ್ಮ ಈ ವರ್ತನೆ ಹಾಗೂ ತಾವು ಸದರಿ ನಗರಸಭೆ ಪೌರಾಯುಕ್ತರೊಂದಿಗೆ ಆಡಿರುವಂತಹ ಮಾತುಗಳಿಂದ ಪಕ್ಷಕ್ಕೆ ಮುಜುಗರ, ಅಟ್ಲೀಸ್ಟ್ ಇವ್ರಿಗೆ ಗೊತ್ತಾಗಿದೆಯಲ್ಲ ಪಕ್ಷಕ್ಕೆ ಮುಜುಗರ ಅಂತ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತದೆ. ಹಾಗೂ ತಾವುಗಳು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಂತ ತಿಳಿದು ಈ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಸೊ ಈ ನೋಟಿಸ್ ನೀಡಿದ 1 ವಾರದ ಒಳಗಾಗಿ ಈ ಬಗ್ಗೆ ಸೂಕ್ತ ಸಮಜಾಯಿಷಿ ಕೊಡಬೇಕು. ಇಲ್ಲದೆ ಹೋದಲ್ಲಿ ಈ ಬಗ್ಗೆ ಶಿಸ್ತು ಸಮಿತಿಯು ಮುಂದಿನ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅಂತ ಕೆಪಿಸಿಸಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ.